ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇರುವಂತಹ 3 ಡಿಸಿಎಂ 5 ಡಿಸಿಎಂ 6 ಡಿಸಿಎಂ ವಿಚಾರ ಈಗ ಹೈಕಮಾಂಡ್ ಅಂಗಳ ತಲುಪೋ ಸಾಧ್ಯತೆ. ಇದರಲ್ಲೂ ಈ 3 ಡಿಸಿಎಂ ಯಾಕೆ ಬೇಕು ಅಂತ ದೆಹಲಿ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇಲ್ಲಿನ ಸಚಿವರುಗಳು ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಏನಿದು 3 ಡಿಸಿಎಂ ಲೆಕ್ಕಾಚಾರ? ಇದಕ್ಕೆ ಬೇರೆ ಬೇರೆ ನಾಯಕರುಗಳು ಏನೇನು ಹೇಳ್ತಾ ಇದ್ದಾರೆ ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ರಾಜಣ್ಣ ಮಾಡ್ಲಿ, ಏನು ತಪ್ಪಿದೆ? 3 ಇರಲಿ 6 ಇರಲಿ ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸಬಹುದು. ಲೋಕಸಭೆ ಚುನಾವಣೆಯಲ್ಲಿ ಸಮುದಾಯಗಳ ಮತಭದ್ರಕ್ಕೆ ಕೈ ತಂತ್ರ. ಹೈಕಮಾಂಡ್ ಅಂಗಳದಲ್ಲಿ 3 ಡಿಸಿಎಂ ಆಯ್ಕೆ ಚರ್ಚಿಸಲು ನಿರ್ಧಾರ. ಎಸ್, 3 ಡಿಸಿಎಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಉರುಳಿಸಿರುವ 3 ಡಿಸಿಎಂ ದಾಳ ದಿನದಿಂದ ದಿನಕ್ಕೆ ಬಲವಾಗ್ತಾ ಇದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಲೋಕಸಭೆ ದೃಷ್ಟಿಯಿಂದ 3 ಡಿಸಿಎಂ ಆಗಬೇಕು ಎಂದಿದ್ದಾರೆ. ಇದಾದ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಇದೇ ಸಭೆಯಲ್ಲಿ 3 ಡಿಸಿಎಂ ಬಗ್ಗೆ ಚರ್ಚೆಯಾಗಿತ್ತು. ಈ ಚರ್ಚೆಯನ್ನ ಹೈಕಮಾಂಡ್ ಅಂಗಳಕ್ಕೂ ಮುಟ್ಟಿಸೋದಕ್ಕೆ ಕಾಂಗ್ರೆಸ್ ನಾಯಕರ ನಿಯೋಗ ನಿರ್ಧರಿಸಿದೆ. 3 ಡಿಸಿಎಂ ಆಯ್ಕೆ ಹಿಂದಿನ ಲೆಕ್ಕಾಚಾರವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡೋದಕ್ಕೆ ಸದ್ಯದಲ್ಲೇ ನಾಯಕರು ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ 3 ಡಿಸಿಎಂ ನೇಮಕಕ್ಕೆ ಒಲವು ಹೊಂದಿದ್ದಾರಂತೆ. ಹಾಗಾದ್ರೆ 3 ಡಿಸಿಎಂ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ 3 ಡಿಸಿಎಂ ಆಯ್ಕೆ ಅನಿವಾರ್ಯ ಅನ್ನೋದು ಸಚಿವರ ಅಭಿಪ್ರಾಯ. ಎಸ್ಸಿ ಎಸ್ಟಿ ಸಮುದಾಯದವರಿಂದ ಡಿಸಿಎಂ ಸ್ಥಾನಕ್ಕೆ ಒಲವು ಇದೆ. ಉತ್ತರ ಕರ್ನಾಟಕದ 60ಕ್ಕೂ ಹೆಚ್ಚು ಶಾಸಕರು 3 ಡಿಸಿಎಂ ಆಯ್ಕೆಗೆ ಒಲವು ಹೊಂದಿದ್ದಾರೆ. ಮೇಲ್ವರ್ಗದ ಮತದಾರರು ಇವತ್ತಿಗೂ ಕಾಂಗ್ರೆಸ್ ಬಳಿ ಬಂದಿಲ್ಲ. ಅಹಿಂದ ಸಮುದಾಯದ ಮತಗಳಿಂದಲೇ ಹೆಚ್ಚಿನ ಸ್ಥಾನ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಅಹಿಂದ ವರ್ಗವನ್ನ ಕಡೆಗಣಿಸಿದ್ರೆ ಸಂಕಷ್ಟ ಅಂತ ಎಲ್ಲ ಅಂಶಗಳನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡೋದಕ್ಕೆ ಸಚಿವರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಉತ್ತರ ಕೊಡುತ್ತೆ ಎಂದಿದ್ದಾರೆ. ಇನ್ನು 3 ಅಲ್ಲ 6 ಡಿಸಿಎಂ ಬಗ್ಗೆ ಚರ್ಚೆ ಆಗಲಿ, ನಮಗೆ ತೊಂದರೆ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. ದಟ್ ಇಸ್ ನಾಟ್ ಎ ಇಶ್ಯೂ ಟು ಬಿ ಡಿಸ್ಕಸ್. ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ಎಲ್ಲ ಸೇರಿ ಒಗ್ಗಟ್ಟೆ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡೋಣ. ನೋಡಿ, 3 ಇರಲಿ 6 ಇರಲಿ ಯಾರ್ಯಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸಬಹುದು. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಡಿಕೆ ಇದ್ರೂ ಸಂತೋಷ, 5 ಡಿಸಿಎಂ ಇದ್ರೂ ಸಂತೋಷವೆಂದ ರಾಯರೆಡ್ಡಿ. ಇನ್ನು ಕೊಪ್ಪಳದಲ್ಲಿ ಮಾತನಾಡಿದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಡಿಕೆ ಇದ್ರೂ ಸಂತೋಷ, 5 ಜನ ಡಿಸಿಎಂ ಇದ್ರೂ ಸಂತೋಷ, ಸತೀಶ್ ಜಾರಕಿಹೊಳಿ ಸೇರಿ ಹಲವರು ಡಿಸಿಎಂ ಹುದ್ದೆ ಕೇಳೋದ್ರಲ್ಲಿ ತಪ್ಪಿಲ್ಲ ಎಂದಿದ್ದಾರೆ. ಡಿಸಿಎಂ ಸ್ಥಾನ ಹೆಚ್ಚುವರಿ ಮಾಡಬೇಕಾದದ್ದು ಬಿಟ್ಟದ್ದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ಅದು ಪಕ್ಷ ತೀರ್ಮಾನ ತೆಗೆದುಕೊಳ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಇನ್ನಿತರ ನಮ್ಮ ಸ್ನೇಹಿತರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ರಾಜಣ್ಣ ಮಾಡಲಿ, ಏನು ತಪ್ಪಿದೆ? ಅವರೊಬ್ಬರೇ ಇದ್ರೂ ಸಂತೋಷ ಪಡ್ತೇನೆ, ಇನ್ನು 5 ಮಂದಿ ಆದರೂ ಸಂತೋಷ ಪಡ್ತೇನೆ. ಡಿಕೆ ಸೊಕ್ಕು ಮುರಿಬೇಕು ಎಂಬ ಉದ್ದೇಶದಿಂದ 3 ಡಿಸಿಎಂ ಪ್ಲಾನ್. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ 3 ಡಿಸಿಎಂ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಡಿಕೆ ಸೊಕ್ಕು ಮುರಿಯಲೆಂದೇ 3 ಡಿಸಿಎಂ ಪ್ಲಾನ್ ಕಾಂಗ್ರೆಸ್ನಲ್ಲೇ ಸಿದ್ಧವಾಗಿದೆ ಎಂದಿದ್ದಾರೆ. 3 ಜನ ಡೆಪ್ಟಿ ಸಿಎಂ ಅನ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ಇದನ್ನ ಡಿಕೆ ಶಿವಕುಮಾರ್ ಅವ್ರನ್ನ ಬಗ್ಗು ಬಡಿಬೇಕು, ಡಿಕೆ ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಮಹಾನ್ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಡಿಕೆ ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಇನ್ನು ಬಿಡದಿಯ ತೋಟದ ಮನೆಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಿಟಿ ರವಿ ಭೇಟಿಯಾಗಿ ಚರ್ಚಿಸಿದ್ದಾರೆ. ತುಮಕೂರು ಬೆಂಗಳೂರು ಉತ್ತರ ಕ್ಷೇತ್ರದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇತ್ತ ಚಿಕ್ಕಬಳ್ಳಾಪುರ ಗೆಲ್ಲುವ ದೃಷ್ಟಿಯಿಂದ ಎಂಟಿಬಿ ನಾಗರಾಜ್ ಭೇಟಿಯಾದ ವಿಜಯೇಂದ್ರ ಚರ್ಚೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.